ಹಾಯ್ ಹಲೋ ಎಲ್ರು ನಮಸ್ಕಾರ. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂತ ನಂಗಂತೂ ಅರ್ಥ ಆಗಲ್ಲ, ಬಟ್ ಯಾಕೆ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ವಾರದಿಂದ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಎಲ್ಲಿ ಓಪನ್ ಮಾಡಿದ್ರು ಕೂಡ ಬರೀ ದರ್ಶನ್ ಅವ್ರದ್ದು, ಪ್ರಥಮ್ ಅವ್ರದ್ದು, ರಮ್ಯ ಅವ್ರದ್ದು, ಇದ್ರ ಮಧ್ಯೆ ಒಂದು ದೊಡ್ಡ ಧರ್ಮಸ್ಥಳದೊಂದು ವಿಚಾರಗಳು. ಸೊ ಇಡೀ ಕರ್ನಾಟಕನೇ ಧರ್ಮಸ್ಥಳದ ಕೇಸ್ ಬಗ್ಗೆ ತಲೆ ಕೆಡ್ಸೋದು ಕೂತಿರ್ಬೇಕಾದ್ರೆ ಸೊ ಮಧ್ಯದಲ್ಲಿ ಸಡನ್ಲಿ ರಮ್ಯ ಅವ್ರು ಬಂದು ದರ್ಶನ್ ಅಭಿಮಾನಿಗಳು ನನಗೆ ಈ ಥರ ಕೆಟ್ಟದಾಗ ಕಮೆಂಟ್ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿಕೊಂಡು, ಅಂದರೆ ಅವರು ಇನ್ಸ್ಟಾಗ್ರಾಮಲ್ಲಿ ಸೊ ರಮ್ಯ ಅವರೇ ಫಸ್ಟ್ ಪೋಸ್ಟ್ ಮಾಡಿದ್ರಂತೆ ದರ್ಶನ್ ಅವರಿಗೆ ಬೇಲ್ ಆಗೋ ಸಾಧ್ಯತೆ ಇರಬೇಕಾದ್ರೆ ಏನೋ ಒಂದು ಹೈಕೋರ್ಟ್ ಬೇಲ್ ಹೇಗೆ ಸಿಕ್ತು ಅನ್ನೋ ಒಂದು ಸಂಬಂಧಪಟ್ಟ ವಿಷಯದ ಒಂದು ಪೋಸ್ಟ್ ಹಾಕಿದ್ರಂತೆ. ಆ ಪೋಸ್ಟ್ಗೆ ದರ್ಶನ್ ಅವರ ಅಭಿಮಾನಿಗಳು, ಕೆಲವೊಬ್ಬರು ಅಂಧ ಅಭಿಮಾನಿಗಳು, ಇವ್ರು ಯಾಕೆ ಇಂಟ್ರ್ ಆಗ್ತಾವ್ರೆ ನಮ್ಮ ಬಾಸ್ ವಿಷಯದಲ್ಲಿ ಅಂದ್ಬಿಟ್ಟು ಏನೊಂದು ಮನಸ್ಥಿತಿಯಿಂದ ಅವ್ರಿಗೊಂದು ಕೆಟ್ಟದಾಗ ಕಮೆಂಟ್ ಹಾಕೋರು. ಅವ್ರು ಕೆಟ್ಟ ಕಮೆಂಟ್ ಹಾಕೋರು ಯಾವತ್ತೂ ದರ್ಶನ್ ಅವ್ರ ಅಭಿಮಾನಿ ಅಲ್ಲ. ಯಾಕಂದರೆ ದರ್ಶನ್ ಅವ್ರ ಅಭಿಮಾನಿಗೆ ಒಂದು ಭಯ ಇದ್ದೇ ಇರುತ್ತೆ, ನಮ್ಮ ಬಾಸ್ ಹೆಸರು ಕೆಡಿಸ್ಬಾರ್ದು ಅಂತ. ಸೊ ಅವ್ರು ದರ್ಶನ್ ಅವ್ರ ಅಭಿಮಾನಿ ಅಂತೂ ಖಂಡಿತ ಅಲ್ಲ. ರಮ್ಯ ಅವ್ರಿಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ. ಸೊ ಅವಾಗ ರಮ್ಯ ಅವ್ರು ಆ ಕೆಟ್ಟ ಕಮೆಂಟ್ ನೋಡ್ಬಿಟ್ಟು ಸಿಕ್ಕಾಪಟ್ಟನೆ ಅವ್ರಿಗೂ ಬೇಜಾರಾಗಿರುತ್ತೆ. ಬೇಜಾರಾದಾಗ ಏನು ಮಾಡಿ ಅಂತ ಗೊತ್ತಾಗದೆ ಅವರು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಮತ್ತೆ ಸ್ಟೋರಿಗೆ ಹಾಕಿದ್ದಾರೆ. ಸೊ ನಾನು ರಮ್ಯ ಅವ್ರಿಗೆ ಒಂದು ಕ್ವಶನ್ ಕೇಳಬೇಕಾಗಿರೋದೇನೆಂದ್ರೆ, ರಮ್ಯ ಮೇಡಮ್ ಅವರೇ, ನೀವು ಆ ಥರ ಅದನ್ನೆಲ್ಲ ಕೆಟ್ಟ ಕಮೆಂಟ್ ಎಲ್ಲ ಓದಿ ಅದನ್ನೆಲ್ಲ ನೀವು ಊಹಿಸ್ಕೊಂಡು ಸ್ಟೇಟಸ್ ಹಾಕೋಷ್ಟು ಧೈರ್ಯ ನಿಮಗೆ ಇದೆ ಅಂದರೆ, ಅದೇ ಧೈರ್ಯದಲ್ಲಿ ಒಂದು 50% ಧೈರ್ಯ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಹೇಗೋ ದರ್ಶನ್ ಅವ್ರಿಗೆ ನಿಮ್ಗೆ ತುಂಬನೇ ಕ್ಲೋಸು, ಅವ್ರ ಜೊತೆ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರ, ನೀವು ಸ್ಟ್ಯಾಂಡ್ಲುಡ್ ಕ್ವೀನ್ ಬೇರೆ. ಸೊ ಒಂದು 5 ನಿಮಿಷ ಯೋಚನೆ ಮಾಡಿ ದರ್ಶನ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು, ನೋಡಿ ದರ್ಶನ್ ಅವರೇ, ನಿಮ್ಮ ಅಭಿಮಾನಿಗಳಲ್ಲಿ ಈ ಥರ ನನಗೆಲ್ಲ ಕೆಟ್ಟ ಇನ್ಬಾಕ್ಸಲ್ಲಿ ಕಮೆಂಟ್ ಆಗ್ತಾವ್ರೆ. ಸೊ ಇದ್ರ ಬಗ್ಗೆ ನೀವೇನು ಅವ್ರಿಗೆ ಏನಾದರೂ ಹೇಳ್ತೀರಾ ಅಥವಾ ನಾನು ಡೈರೆಕ್ಟಾಗಿ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಕಂಪ್ಲೇಂಟ್ ಮಾಡಲ ಅಂತ ಒಂದು ಸಣ್ಣ ಕೇಳ್ಕೊಬೋದಾಗಿತ್ತು. ಆವಾಗ ದರ್ಶನ್ ಅವರೇ ಯಾರು ಮಾಡಿದ್ರು ಎಲ್ಲರೂ ವಿಚಾರಿಸಿ ಅವ್ರಿಗೊಂದು ಬುದ್ಧಿ ಕಲಿಸ್ತಿದ್ರು ಅಂತ ನಂದೊಂದು ಅನಿಸಿಕೆ. ಬಟ್ ರಮ್ಯ ಅವ್ರು ಹಾಗೆ ಮಾಡಲಿಲ್ಲ. ರಮ್ಯ ಅವ್ರು ಡೈರೆಕ್ಟಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ಇವಾಗ ಬದಲೇ ದರ್ಶನ್ ಅವರು ತುಂಬ ಬೇಲ್ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಸೊ ಈ ವಿಷಯನ ಇಟ್ಕೊಂಡು ಇನ್ನೂ ಪ್ರಾಬ್ಲಮ್ ಕೊಡ್ಬೇಕಂತಾನೆ ರಮ್ಯ ಅವ್ರಿಗೆ ಈ ಥರ ಮಾಡಿದ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ದರ್ಶನ್ ಅವ್ರಿಗೆ ಅಂದರೆ ಬೇಲ್ ಕ್ಯಾನ್ಸಲ್ ಆಗಲಿ ಅನ್ನೋ ಇಂಟೆನ್ಷನಿಂದನೇ ಅವರು ಒಂದು ಪೋಸ್ಟ್ ಹಾಕಿದ್ರು ಅಂತ ಇವರು ದರ್ಶನ್ ಅವ್ರ ಅಭಿಮಾನಿಗಳಿಗೆ ಸ್ವಲ್ಪ ಹರ್ಟ್ ಆಗಿದೆ. ಸೊ ಈ ಥರ ಡಿಸ್ಕಷನ್ ನಡೀತಿರ್ಬೇಕಾದ್ರೆ ಇದ್ರ ಮಧ್ಯೆ ಮತ್ತೆ ನಮ್ಮ ಪ್ರಥಮ್ ಅವ್ರದ್ದೇನೋ ಮ್ಯಾಟ್ರ್ ಆಯ್ತಂತೆ. ಮೊನ್ನೆ ರಕ್ಷಕ್ ಬುಲೆಟ್ ಮತ್ತು ಪ್ರಥಮ್ ಅವ್ರು ಎಲ್ಲೋ ಹೋದಾಗ ಸೊ ಯಾರು ಒಂದಿಷ್ಟು ರೌಡಿಗಳು ಬಂದಾಗ, ಇವಾಗ ಪ್ರಥಮ್ ಅವರು ಇವ್ರನ್ನ ಕಾಲು ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡು, ಅವರು ತುಂಬ ಫನ್ನಿ ಗಾಯ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಬರೀ ಕಾಮಿಡಿ ಮಾಡ್ಕೊಂಡು ಎಂಜಾಯ್ಮೆಂಟಲ್ಲಿ ಇರ್ತಾರೆ, ಯಾವತ್ತೂ ಸೀರಿಯಸ್ ಆಗಲ್ಲ, ಸೀರಿಯಸ್ ಆಗಿ ಮಾತಾಡಲ್ಲ, ಬೈಯಲ್ಲ, ಯಾರಿಗೂ ಅನ್ನಲ್ಲ, ಆಡಲ್ಲ. ಸೊ ಅವ್ರು ಫನ್ನಿ ಮೂಮೆಂಟೆಲ್ಲ ಹೋಗ್ತಾರೆ. ಅದೇ ಫನ್ನಿ ಮೂಮೆಂಟೇ ಅವರಿಗೆ ಒಂಥರ ಈ ಘಟನೆ ಆಗೋಕ್ಕೊಂದು ದಾರಿ ಆಯಿತು ಅಂತ ಅನಿಸುತ್ತೆ. ಎಲ್ರಿಗೂ ಹಿಂಗೆ ಮಾಡ್ತಾರೆ ಇವರು ಅಂದ್ಬಿಟ್ಟು ಏನೋ ಒಂದು ವಿಷಯದಲ್ಲಿ ಏನೋ ತೋರಿಸಿ ಹಂಗೆ ಮಾಡಿ ಧಮಕಿ ಹಾಕೋ ಪ್ರಯತ್ನ ಪಟ್ಟಿದ್ರಂತೆ. ಸೊ ಅದರ ವಿಷಯದಲ್ಲಿ ಪ್ರಥಮ್ ಅವರು ಧ್ವನಿ ಎತ್ತದಾಗ ಆಮೇಲೆ ತಿರ್ಗಾ ಈಗ ದರ್ಶನ್ ಫ್ಯಾನ್ಸ್ಗಳೆಲ್ಲ ಏನೋ ಕೆಟ್ಟದಾಗ ಟ್ರೋಲ್ ಮಾಡೋದು, ಪೋಸ್ಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ರಂತೆ. ಸೊ ಇವಾಗ ಪ್ರಥಮ್ ಅವ್ರಿಗೊಂದು ಕ್ವಶನ್ ಕೇಳ್ತೀನಿ. ಪ್ರಥಮ್ ಸರ್, ನಿಮಗೆ ಯಾವ ಐಡಿಯಿಂದ ಫೇಕ್ ಐಡಿಯಿಂದ ನಿಮಗೆ ಕಾಲು, ಮೆಸೇಜು ಅಥವಾ ಟ್ರೋಲ್ ಮಾಡಿದ್ರು, ನೀವು ಡೈರೆಕ್ಟ್ ಆ ಐಡಿ ಸ್ಕ್ರೀನ್ಶಾಟ್ ತೊಗೊಂಡು ಆ ಐಡಿ ಡೀಟೇಲ್ ತೊಗೊಂಡು ಒಂದು ಸೈಬರ್ ಕ್ರೈಮ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು, ಈ ಐಡಿಯಿಂದ ನಮ್ಗೆ ದರ್ಶನ್ ಫ್ಯಾನ್ಸ್ ಐಡಿಯಿಂದ ನಮಗೆ ಈ ಥರ ಆಗ್ತಾಯಿದೆ, ಇವ್ರನ್ನ 24 hours ನೀವು ಏನಾದರೂ ಮಾಡಿ ಅಂತ ಸ್ವಲ್ಪ ಒಂದು ಪ್ರೆಷರ್ನ ನೀವು ಹಾಕ್ಸಿದ್ರೆ, ಸೊ ಯಾರ್ಯಾರು ಕೆಟ್ಟ ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹೇಳ್ಕೊಂಬರ್ಬೇಕು ಹೊರತು ದರ್ಶನ್ ಅವ್ರ ಮೇಲೆ ಕಿರ್ಚಾಡೋದು ತಪ್ಪು. ನಿಮ್ಮದು ಒಬ್ಬ ದೊಡ್ಡ ಸ್ಟಾರ್ ಅಂದಮೇಲೆ ಸ್ವಲ್ಪ ನೀವು ಅಂತಿರಲ್ಲ, ಅಂಧಾಭಿಮಾನಿಗಳು ಅಂತ ಇರ್ತಾರೆ. ಪ್ರತಿಯೊಬ್ಬ ಸ್ಟಾರ್ಗೂ ಒಬ್ಬ ಅಂಧಾಭಿಮಾನಿಗಳು ಇದ್ದೇ ಇರ್ತಾರೆ. ಏನಕ್ಕಂದರೆ ಆಲ್ರೆಡಿ ಲಾಸ್ಟ್ ಟೈಮ್ ನಮ್ಮ ರಾಕಿ ಸ್ಟಾರ್ ಯಶ್ ಅವ್ರ ಮನೆಗೆ ಒಂದು ಅಂಧಾಭಿಮಾನಿ ಹೋದಾಗ ಅವ್ರ ಬರ್ತ್ಡೇ ವಿಶ್ ಮಾಡಿಸ್ಕೊಳ್ಳಿಲ್ಲ, ಬರ್ತ್ಡೇ ನಮಗೆ ಸಿಗಲಿಲ್ಲ ಅನ್ನೋ ಒಂದು ಬೇಜಾರಲ್ಲಿ ಅವನು ಮೈ ಮೇಲೆ ಪೆಟ್ರೋಲ್ ಹಾಕ್ಕೊಂಡು ಸತ್ತೋಗ್ಬಿಟ್ಟ. ಇನ್ನು ಲಾಸ್ಟ್ ಇಯರ್ ಯಶ್ ಅವ್ರ ಬರ್ತ್ಡೇ ದಿವಸ ಸೊ ಊರಲ್ಲಿ ಅವ್ರು ಕಟೌಟ್ ಹಾಕಕ್ಕೆ ಹೋಗಿ ಕರೆಂಟ್ ಹಿಡ್ಕೊಂಡು 2-3 ಜನ ಸತ್ತೋಗ್ಬಿಟ್ರು. ಹಿಂದೆ ನೋಡ್ಬೇಕಾದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋದಾಗ, ಡಾಕ್ಟರ್ ಅಂಬರೀಷ್ ಅವರು ಏನೇನೋ ಘಟನೆಗಳೆಲ್ಲ ಆಗೋಯ್ತು, ಯಾರೋ ಗೊತ್ತಿಲ್ಲೇನೋ ಆಯಿತು. ಅದೇ ಕ್ರೇಜು, ಅದೇ ಫ್ಯಾನ್ಸ್ ಫಾಲೋ ಇರುವಂಥ ನಮ್ಮ ದರ್ಶನ್ ಅವ್ರಿಗೆ ಸೊ ಇರ್ತಾರೆ. ಎಲ್ಲ ಸ್ಟಾರ್ಗಳದ್ದು ಅಂಧಾಭಿಮಾನಿಗಳು ಇರ್ತಾರೆ. ನಂದು ಒಂದು ಕ್ವಶನ್ ಏನಂದರೆ, ನೀವು ಡೈರೆಕ್ಟಾಗಿ ಯಾರು ಫೇಕ್ ಐಡಿಯಿಂದ ಟ್ರೋಲ್ ಮಾಡಿದ್ರು ಅವ್ರನ್ನ ಒಳಗೆ ಹಾಕೋಕ್ಕೆ ಕೆಲಸ ಮಾಡ್ಬೇಕು. ಅದಕ್ಕೆ ದರ್ಶನ್ ಅವರು ಸಪೋರ್ಟ್ ಮಾಡ್ತಾರೆ, ದರ್ಶನ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಯಾರ ಆ ಐಡಿಯಿಂದ ಬರುತ್ತೋ ಅವ್ರ ಅಡ್ರೆಸ್ಸು, ಇವಾಗ ಹೇಗೆ ನಮ್ಮ ಪೊಲೀಸವರು ನಿರಂತರವಾಗಿ ತುಂಬ ತಲೆ ಕೆಡಿಸ್ಕೊಂಡು ರೇಣುಕಾ ಸಮಾವೇಶದಲ್ಲಿ ಅವ್ರು ಮೆಸೇಜ್ ಮಾಡಿರೋದೆಲ್ಲ ರಿಟ್ರೀವ್ ಮಾಡ್ಕೊಂಡು ಏನೇನೋ ಸಾಹಸ ಮಾಡ್ಕೊಂಡು ಅವ್ನು ಪತ್ತೆ ಹಚ್ಚಿದ್ರು, ಅದೇ ಥರ ಮಾಡಿ ಒಂದು ವಾರ ಟೈಮ್ ತೊಗೊಳ್ಳಿ. ಯಾರು ನಿಮ್ಗೆ ಟ್ರೋಲ್ ಮಾಡಿದ್ರು, ಯಾರು ಕೆಟ್ಟ ಕಮೆಂಟ್ ಹಾಕಿದ್ರು, ಎಲ್ರಿಗೂ ವಿಚಾರಿಸ್ಕೊಂಡು ಸೈಬರ್ ಕ್ರೈಮು ಏನೋ ಒಂದು ಮಾಡ್ಕೊಂಡು ಹೇಳ್ಕೊಂಬಂದು ಅವ್ರಿಗೆ ಶಿಕ್ಷೆ ಕೊಡಿ. ಅದನ್ನು ಬಿಟ್ಟು ದರ್ಶನ್ ಅವ್ರಿಗೆ ಯಾಕೆ ಟ್ಯಾಂಕ್ ಕೊಡ್ತಾ ಇದ್ದೀರಾ? ದರ್ಶನ ಅವ್ರ ಪಾರ್ಟಿಗೆ ಅವ್ರು ಎಲ್ಲೋ ಇದ್ದಾರೆ, ಅವ್ರಿಗೂ 108 ಟೆನ್ಷನ್ ಇರ್ತಾವೆ. ಏನೋ
ಇವಾಗ ನೋಡಿ ಫ್ಯಾಮಿಲಿ ಮ್ಯಾನ್ ಆಗಿ ಅವನಿಗೆ ಒಂದು 4 ಜನ ಮಕ್ಕಳಿದ್ರೆ ಆ 4 ಜನರಿಗೆ ಸಂಭಾಳಿಸೋದು ತುಂಬ ಕಷ್ಟ ಆಗಿರುತ್ತೆ. ಒಬ್ಬನಿಗೆ ಇನ್ನೊಂದು ಬೇಕಾದ್ರೆ ಇನ್ನೊಬ್ರಿಗೆ ಇನ್ನೊಂದು ಬೇಕಾಗಿರುತ್ತೆ. ಎಲ್ಲರ ಮಕ್ಕಳಿಗೆ ಸಂಭಾಳಿಸೋದು ತುಂಬಾ ಕಷ್ಟ ಆಗಿರುತ್ತೆ ಒಬ್ಬ ಫ್ಯಾಮಿಲಿ ಮ್ಯಾನ್ಗೆ. ಸೊ ಅಂಥದ್ರಲ್ಲಿ ಲಕ್ಷಾಂತರ ಅಭಿಮಾನಿಗಳು ಹೊಂದಿರೋ ಒಂದು ಡಿ ಬಾಸ್ ದರ್ಶನ್ ಅವ್ರಿಗೆ 108 ತಲೆನೋವು ಇದ್ದೇ ಇರುತ್ತೆ. ಅಂದರೆ ಎಕ್ಸಾಂಪಲ್ ಒಂದು ಊರಲ್ಲಿ ಒಂದು ಅಭಿಮಾನಿ ಏನೋ ಮಾಡ್ಕೊಂಡು ಅಂದರೆ ಇನ್ನೊಂದು ಊರಲ್ಲಿ ಇನ್ನೊಬ್ಬ ಏನೋ ಅಭಿಮಾನಿ ಏನೋ ಅನ್ನೋದು ಎಲ್ಲರದ್ದು ಟೆನ್ಷನ್ ಅವ್ರ ಹತ್ರ ಇರುತ್ತೆ. ಸೊ ಯಾರಿಗೆ ಅಂತ ಅವರು ಹೇಳ್ಕೊಂಡು ಕೂತ್ಕೋಬೇಕು. ಇವಾಗ ನೋಡಿ ದರ್ಶನ್ ಮನೆ ಮುಂದೆ ಸಂಡೇ ಅಥವಾ ಯಾವಾಗೋ ಸಿಕ್ಕಾಗ ದರ್ಶನ್ ಒಬ್ಬರೇ ಇಲ್ಲ, ಪ್ರತಿಯೊಬ್ಬ ಸ್ಟಾರ್ ಮುಂದೆ, ಒಬ್ಬ ದೊಡ್ಡ ಸ್ಟಾರ್ ಮನೆ ಮುಂದೆ ಡೈಲಿ ಆದರೂ ಒಂದು 500-600 ಜನ, 10-20 ಜನ, ಅದರಲ್ಲಿ ಒಂದು 2-3 ಜನ ಹೆಲ್ಪ್ ಕೇಳ್ಕೊಂಬಂದಿರ್ತಾರೆ. ಅಂದರೆ ಕ್ಯಾನ್ಸರ್ ಪೀಡಿತರಾಗ್ಬೋದು, ದುಡ್ಡಿನ ಸಮಸ್ಯೆ ಇರಬಹುದು, ಮನೇಲಿ ಮದುವೆ, ಏನೋ ಈ ಥರ ತುಂಬ ಆರೋಗ್ಯ ಸಮಸ್ಯೆ ಇರೋವಂಥ ಕಷ್ಟಗಳೆಲ್ಲ ಕೇಳ್ಕೊಂಬಂದಿರ್ತಾರೆ. ಇವಾಗ ಅಂಥವ್ರ ಬಗ್ಗೆನೂ ಅವ್ರು ಯೋಚನೆ ಮಾಡಬೇಕಾಗುತ್ತೆ. ಸೊ ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾ ಅಥವಾ ಒಳ್ಳೆಯವ್ರ ಬಗ್ಗೆ ಯೋಚನೆ ಮಾಡಬೇಕಾ? ಇವಾಗ ಒಂದು ಪೋಸ್ಟ್ ನಾವೇ ಎಕ್ಸಾಂಪಲ್ ನೀವೇ ಒಂದು ಪೋಸ್ಟ್ ಬಿಟ್ಟಾಗ ಅದರಲ್ಲಿ 100ರಲ್ಲಿ ಒಂದು 80 ಒಳ್ಳೆ ಕಮೆಂಟ್ ಇದ್ದರೆ 20 ಕೆಟ್ಟ ಕಮೆಂಟ್ ಇದ್ದೇ ಇರುತ್ತೆ. ಅದೇ ಥರ ಅವ್ರಿಗೂ ಆ ಥರ ಅವ್ರಿಗೂ ಫ್ಯಾನ್ಸಲ್ಲಿ ಒಂದು 20 ಜನ, 20%, 10% ಸ್ವಲ್ಪ ಅಂಧಾಭಿಮಾನಿಗಳು ಇರ್ತಾರೆ. ಎಲ್ರಿಗೂ ಇರ್ತಾರೆ, ನಿಮಗೂ ಇದ್ದಾರೆ ಅಂಧಾಭಿಮಾನಿಗಳು. ಇವಾಗ ನೋಡಿ, ನೀವು ಈಗ ಹೋರಾಟ ಮಾಡ್ತೀರಿ, ನಿಮ್ಗೆ ಯಾವನಾದ್ರೂ ಕಮೆಂಟಲ್ಲಿ ನೀವು ಅಭಿಮಾನಿ ಹಾಕ್ಬಿಟ್ಟು ಪ್ರಥಮ್ ಸರ್ ನಾವು ಇದೀವಿ ನಿಮ್ಮ ಜೊತೆ ಅಂತ ಅಂತಿದಾರ, ಅಥವಾ ಪ್ರಥಮ್ ಇದನ್ನೆಲ್ಲ ನೀವು ಏನಕ್ಕೆ ಮಾಡ್ತೀರಾ ಅಂತ ಯಾರಾದ್ರೂ ನಿಮ್ಗೆ ಧಮಕಿ ಹಾಕ್ತಿದಾರೆ? ಇಲ್ಲ. ಇಷ್ಟೇ. ಇದನ್ನೆಲ್ಲ ವೀಡಿಯೋ ಮಾಡಿ ಹೇಳೋ ಇಂಟೆನ್ಷನ್ ನನಗಿರಲಿಲ್ಲ. ಸೊ ನನ್ನ ಪಾಡಿಗೆ ನಾನು ಇದ್ದೆ, ಬಟ್ ಸೋಷಿಯಲ್ ಮೀಡಿಯಾ ನೋಡಿ ನನಗೇನೋ ಒಂದು ಹೇಳ್ಬೇಕು ಅನ್ಸುತ್ತೋ, ಸೊ ಹೇಳ್ತಾ ಇದ್ದೀನಿ. ಸೊ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕೈ ಮುಗಿ ಕೇಳ್ತೀನಿ, ಸಾರಿ, ಕ್ಷಮಿಸ್ಬಿಡಿ. ಒಂದು ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಫ್ರೆಂಡ್ಸ್ಗಳು ಬೈತಾ ಇದ್ರು, ಇದೆಲ್ಲ ಏನಕ್ಕೆ ಮಾಡ್ತೀಯ, ಆಲ್ರೆಡಿ ಯೂಟ್ಯೂಬ್ ಕಷ್ಟಪಟ್ಕೊಂಡು ಇನ್ನೊಂದು ಇವಾಗ ತಾನೇ ಚಾನಲ್ ಗ್ರೋತ್ ಆಗ್ತಾ ಇದೆ, ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಏನೋ ಮಾಡ್ತಾಯಿದ್ದೆ. ಸೊ ಈ ಥರ ಎಲ್ಲ ಮಾಡಿ ಚಾನಲ್ಗೆ ತೊಂದರೆ ತರಕ್ಕೆ ಹೋಗ್ಬೇಡ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ಸೊ ಆದ್ರೆ ನಾನು ಕೇಳ್ತಾ ಇಲ್ಲ ಮನಸ್ಸು. ಸೊ ನನಗೆ ಅನ್ಸೋದು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿಬಿಡಿ. ಮಾತಲ್ಲಿ ಏನಾದರೂ ತಪ್ಪಿದ್ರು ಕಮೆಂಟ್ ಹಾಕಿ, ಸರಿ ಇದ್ರು ಕಮೆಂಟ್ ಹಾಕಿ.